ನೋಡಿ, ಇವತ್ತು KPSC ವಿಚಾರದಲ್ಲಿ ಹಲವಾರು ಬೆಳವಣಿಗೆಗಳು ನಡೆದಿದೆ. ವಿಶೇಷವಾಗಿ KS ಇಂಟರ್ವ್ಯೂದು ಏನು ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದ್ರು KPSC ಅವರು, ಸೊ ಅದನ್ನು ಹಿಂಪಡೆದಿದ್ದಾರೆ. ಅದರ ಜೊತೆ ಇವತ್ತು KPSCಯ ಅಧ್ಯಕ್ಷರ ಬಗ್ಗೆ ಕೂಡ ಒಂದಿಷ್ಟು ವಿಷಯಗಳೆಲ್ಲವೂ ಕೂಡ ನೋಡಿದ್ದೀರ. ನೀವೇನು ನೋಡಿದಿರಲ್ಲ ಮಾಧ್ಯಮಗಳಲ್ಲಿ, ಇನ್ನೂ ಅದರ 2 ಪಟ್ಟರಷ್ಟು ಇರುವಂಥದ್ದು, ಬರೀ ತೋರಿಸಿರುವಂಥದ್ದು ಏನಿದೆ ಅದಷ್ಟೇ ಅಲ್ಲ, ಇನ್ನೂ ಅದರ 2ರಷ್ಟು ಇದೆ ಎಲ್ಲ ಆಸ್ತಿ ಪಾಸ್ತಿಗಳೆಲ್ಲ ವಿಚಾರಗಳು. ಸೊ ಅದರ ತನಿಖೆಯನ್ನ ಸಮಗ್ರವಾಗಿ ಮಾಡಿದ್ರೆ ಏನು ಸತ್ಯ ಹೊರಬರಬೇಕು ಅದು ಬಂದೇ ಬರುತ್ತೆ. ಆ್ಯಂಡ್ KPSC ವಿಷಯದಲ್ಲಿ ಇವತ್ತು ಸದನದಲ್ಲೂ ಕೂಡ ತುಂಬ ಚರ್ಚೆ ಆಗಿದೆ. ಆ್ಯಂಡ್ ಈಗ ಮಾಧ್ಯಮಗಳಲ್ಲೂ ಕೂಡ ತುಂಬ ಯಾವಾಗಿದು ವಿಷಯ ಸ್ಟ್ರಾಂಗ್ ಆಯಿತು, ಸೊ KPSC ಅವರು ಸಂದರ್ಶನದ ವೇಳಾಪಟ್ಟಿಯನ್ನು ಕೂಡ ಹಿಂಪಡೆದಿದ್ದಾರೆ. ನೋಡಿ, ಇದೇ ಒಂದು ಒಳ್ಳೆಯ ಸಮಯ KPSCಯ ವಿರುದ್ಧ, ಈ ಒಂದು ಅಕ್ರಮಗಳ ವಿರುದ್ಧ ಸರಿಯಾಗಿ ಧ್ವನಿ ಎತ್ತುವುದಕ್ಕೆ ಇದೇ ಒಂದು ಒಳ್ಳೆಯ ಸಮಯ. ಆ್ಯಂಡ್ ಇವತ್ತಾಗಲೇ ಇನ್ನೊಂದು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಕಡೆಯಿಂದ ಸೊ ಎಲ್ಲ ಎಫರ್ಟಿಂದ ಇವತ್ತು ಲೋಕಾಯುಕ್ತಕ್ಕೂ ಕೂಡ ದೂರನ್ನು ಸಲ್ಲಿಕೆ ಮಾಡಲಾಗಿದೆ. ಸೊ ಹಾಗಾದರೆ ಇನ್ನು ಕೆಲವರಿಗೆ ಇನ್ನೊಂದು ಭಾವನೆ ಇದೆ, ಅದೇನು ಅಂತಂದರೆ ಲೋಕಾಯುಕ್ತ ದೂರು ಕೊಟ್ಟ ತಕ್ಷಣ ಏನು ಅವ್ರಿಗೆ ಶಿಕ್ಷೆ ಆಗ್ಬಿಡುತ್ತೆ, ಹಂಗಾಗತ್ತೆ ಅಂತ. ಶಿಕ್ಷೆ ಏನು ಕೊಡಿಸ್ಬೇಕು, ಹೆಂಗಾಗತ್ತೆ, ಹೆಂಗೆ ಇವರೆಲ್ಲ ಮಾಡಿರುವಂಥ ಅಕ್ರಮಗಳನ್ನು ಹೊರತರಬೇಕು ಅನ್ನೋದಕ್ಕೆಲ್ಲವೂ ಕೂಡ ರೆಡಿ ಇದೆ. ಆಯ್ತಾ, ನೀವು ಯಾರು ತಲೆ ಕೆಡಿಸ್ಕೋಬೇಡಿ, ಯಾರು ಇಲ್ಲಿ ರಾಜಿ ಆಗಲ್ಲ. ತುಂಬ ಜನಕ್ಕೆ ಇದೇ ಚಿಂತೆ ಇದೆ, ಎಲ್ಲಿ ಅಮ್ಮರವ್ರು ಏನು ಇದ್ರ ಬಗ್ಗೆ ಮಾತಾಡೋದು ಬಿಟ್ಬಿಡ್ತಾರ, ಅಥವಾ ಇದ್ರ ಬಗ್ಗೆ ವಿಷಯದಲ್ಲಿ ಏನಾದರೂ ಕಾಂಪ್ರಮೈಸ್ ಆಗ್ತಾರ, ಬೇರೆಯವ್ರು ಯಾರು ಆಗಲ್ಲ. ಆಗುವಂಥ ಯಾವ ವ್ಯಕ್ತಿತ್ವಗಳು ಕೂಡ, ಯಾವ ಮನಸ್ಸುಗಳು ಕೂಡ ನಮ್ಮ ಜೊತೆ ಇಲ್ಲ ಅಂತವ್ರು ಯಾರೂ ಇಲ್ಲ. ಇನ್ನೂ ಬಗೆದಷ್ಟು ಕೂಡ ಇವರ ಅಕ್ರಮಗಳು ಬಯಲಿಗೆ ಬರ್ತಾ ಇದೆ. ಸೊ ಎಲ್ಲದಕ್ಕೂ ರೈಟ್ ಟೈಮ್ ಬೇಕು. ಸುಮ್ಮನೆ ಈಗ ತುಂಬ ಜನ ಎವಿಡೆನ್ಸ್ ವಿಷಯದಲ್ಲಿ ಹೇಳ್ತಾ ಇದ್ದೀರಾ, ಹಂಗೆ ಕೊಡಿ ಹಿಂಗೆ ಕೊಡಿ, ಅದೆಲ್ಲ ಹಂಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ಆದಂಥ ಪ್ರೊಸೀಜರ್ ಇದೆ. ಈಗ ಆಲ್ರೆಡಿ ಸಂಪೂರ್ಣವಾಗಿ ತುಂಬ ಅನುಭವಿ ವಕೀಲರೊಂದಿಗೆ ಈ ವಿಷಯದ ಬಗ್ಗೆ ಎಲ್ಲ ಚರ್ಚೆ ಮಾಡಿ, ಎಲ್ಲಿ ನಾವು ಯಾವ ರೀತಿ ಏನು ಮಾಡಬಹುದು ಅನ್ನೋದೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಚರ್ಚೆ ಮಾಡ್ಕೊಂಡಿದ್ದೀವಿ. ಸುಮ್ಮನೆ ನಾವು ಇದನ್ನು ಬಿಡೋದಲ್ಲ. ನೋಡಿ, ನಾನು ಇದರಲ್ಲಿ ಮೇನ್ KS ಅನ್ನೋದಕ್ಕಿಂತ ನನಗೆ CTI ಇದು ಆ್ಯಂಡ್ PDO ಈ ಎರಡೂ ವಿಷಯದಲ್ಲಿ ಕೂಡ ತುಂಬ ಅತೀವವಾದಂಥ ಸಿಟ್ಟಿದೆ. ಸುಮ್ಮನೆ ಅಲ್ಲ. ಯಾಕೆ ಅಂತಂದರೆ ಇದರಲ್ಲಿ ಹಲವಾರು ಜನರ ಭವಿಷ್ಯ ಹಾಳಾಗಿ ಹೋಗಿದೆ ಈ ಎರಡೂ ನೇಮಕಾತಿಯಲ್ಲಿ, ಎಸ್ಪೆಷಲಿ PDO ಮತ್ತು CTI. PDO HK ಆ್ಯಂಡ್ ನಾನ್ HK, CTIಯಲ್ಲೂ ಅಷ್ಟೇ ಕೂಡ. ಯಾಕೆ ಅಂತಂದರೆ ಇವ್ರು ಹೆಂಗೆ ಬೇಕೋ ಹಂಗೆ ಏನು ಮಾಡಿದ್ರು ಕೂಡ ನಾವು ಸಹಿಸ್ಕೊಂಡು ಹೋಗಿಬಿಡ್ತೀವಿ ಅನ್ನೋದಾದರೆ ನಾವು ಯಾಕೆ ಪರೀಕ್ಷೆ ಬರೀಬೇಕು? ಅತ್ಯುತ್ತಮವಾಗಿ ಓದಿ ಒಳ್ಳೆ ಸ್ಕೋರ್ ಮಾಡಿದ್ರು ಕೂಡ ನಮಗೆ ಹುದ್ದೆ ಸಿಗಲ್ಲ ಅಂತಂದರೆ ಇವ್ರು ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ತಾರೆ ಅಂತಂದರೆ ಮತ್ತು ಯಾಕೆ ಸ್ಪರ್ಧಾತ್ಮಕ ಪರೀಕ್ಷೆ ಯಾಕೆ ಅಷ್ಟೊಂದು ವರ್ಷ ಶ್ರಮಪಟ್ಟು ಓದಿರೋದು ಯಾಕೆ? ಸ್ವತಃ ನಾನು CTI ಮತ್ತು PDO ಎರಡೂ ಪರೀಕ್ಷೆಯನ್ನು ಬರೆದಿದ್ದೀನಿ. ಸೊ ನನಗೆ ಈ ವಿಷಯದಲ್ಲಿ ತುಂಬ ಅಂದರೆ ತುಂಬ ಬಹಳಷ್ಟು ಬೇಸರ ಇದೆ. ಆ್ಯಂಡ್ KS ಅದು ಕೂಡ ಅಷ್ಟೇ. ಇವರು ತಮಗೆ ಹೆಂಗೆ ಬೇಕೋ ಹಂಗೆ ಎಕ್ಸಾಮು ಕ್ವಶನ್ ಪೇಪರ್ ಎಷ್ಟೇ ಏರಾರಾದರೂ ಕೂಡ ಕೋರ್ಟಲ್ಲಿ ಅವಕಾಶ ಕೊಡ್ತು ಅಂತ ಕಾರಣಕ್ಕೆ ಮೇನ್ಸ್ ಬರೆಯೋದಕ್ಕೆ ಅವಕಾಶ ಕೊಟ್ಟರು. ಅಲ್ಲಿ ಮೇನ್ಸಲ್ಲಿ ಒಂದಿಷ್ಟು ಜನ ಬಂದು ಅಪ್ಲಿಕೇಶನ್ ಹಾಕೊಂಡು ಕೋರ್ಟಿಗೆ ಅವಕಾಶ ಪಡ್ಕೊಂಡು ಅವರೆಲ್ಲ ಪ್ರಿಲಿಮ್ಸ್ ಪಾಸ್ ಆಗದೆ ಇರೋರು, ಅದೇ ಹಿಂಗೆ ಮೇನ್ಸಲ್ಲಿ ಪಾಸಾಗಿ ಸೆಲೆಕ್ಷನ್ ಲಿಸ್ಟಲ್ಲಿ ಬಂದು ಕೂತ್ಕೊಂಡ್ರು. ಸೊ ದೊಡ್ಡ ಅಧಿಕಾರಿಗಳ ಮಕ್ಕಳು, ಹಂಗಂತ ಅಧಿಕಾರಿಗಳ ಮಕ್ಕಳು ಆಗಬಾರ್ದು ಅಂತ ನಾನು ಎಲ್ಲೂ ಹೇಳ್ತಿಲ್ಲ. ಬಟ್ ಈ KPSC ವಿಚಾರದಲ್ಲಿ ಸೊ ನೋಡಿ, KPSC ಅನ್ನುವಂಥದ್ದು ನಮ್ಮ ರಾಜ್ಯಕ್ಕೆ ಸದ್ಯಕ್ಕೆ ನಿರುದ್ಯೋಗಿಗಳಿಗಿರುವಂಥ ಒಂದು ದೊಡ್ಡ ವೈರಿ, ಶತ್ರು. ಅದು ಯಾವುದೇ ಕಾರಣಕ್ಕೂ ಸರಿಯಾದ ರೀತಿಯಲ್ಲಿ ಇವರು ಪರೀಕ್ಷೆ ಮಾಡ್ತಾರೇನೋ ಯಾವುದೇ ಒಂದು ನಂಬಿಕೆ ಯಾರಿಗೂ ಕೂಡ ಉಳ್ಕೊಂಡಿಲ್ಲ. ದಯವಿಟ್ಟು ಮುಂಬರುವ ಎಲ್ಲ ನೇಮಕಾತಿಗಳನ್ನು KPSC ಬಿಟ್ಟು KA ವಹಿಸಿ ಅನ್ನುವಂಥದ್ದು ತುಂಬ ಜನರ ಡಿಮ್ಯಾಂಡ್. ಇವರು ಹಿಂಗೆ ಮಾಡಿದ್ರೆ ಮುಂಬರುವ ಇನ್ನೂ ಹಲವಾರು ನೇಮಕಾತಿಗಳಿದೆ. ಸೊ SD FD ಇದೆ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇದೆ, ಬೇರೆ ಬೇರೆ ಸಬ್ ರಿಜಿಸ್ಟರ್ ಇದೆ, ಅದೆಲ್ಲವನ್ನ ಇನ್ನೊಂದು KS ರಿಕ್ರೂಟ್ಮೆಂಟ್ ಆಗೋದಿದೆ. ಸೊ ಅದೆಲ್ಲ ಪಾರದರ್ಶಕವಾಗಿ ಆಗುತ್ತೆ ಅನ್ನೋಂಥ ಯಾವ ಭರವಸೆ ಕೂಡ ಇಲ್ಲ ಆಸ್ಪಿರೆಂಟ್ಸ್ಗಳಿಗೆ. ಸೊ ದಯವಿಟ್ಟು ಈ ವಿಷಯದಲ್ಲಿ ನೀವು ಯಾರೂ ಕೂಡ ಗೊಂದಲಕ್ಕೊಳಗಾಗಬೇಡಿ. ಆ್ಯಂಡ್ ಅಗೇನ್ ಹೇಳ್ತಾ ಇರೋದೊಂದೇ, ಎಲ್ಲಿ ಹೋದರೂ ಕೂಡ ಅವರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆಯಿತಾ, ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ಲೇಬೇಕು. ಉಪ್ಪು ತಿಂದವನು ಹೆಂಗೆ ನೀರು ಕುಡಿಬೇಕು, ಹಾಗೆ ಅವ್ರು ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ಬೇಕು. ಅವ್ರು ಎಲ್ಲೂ ಹೋಗಲ್ಲ. ಆ್ಯಂಡ್ ಕಾನೂನಿನ ಬಗ್ಗೆ ನಮಗೆ ಅಪಾರವಾದ ನಂಬಿಕೆ, ಗೌರವ ಇದೆ. ಸೊ ನಮಗಲ್ಲಿ ಜಸ್ಟಿಸ್ ಸಿಗುತ್ತೆ ಅಂತ. ಆ್ಯಂಡ್ ಯಾರ್ಯಾರು ಏನೆಲ್ಲ ಎಫರ್ಟ್ ಮಾಡ್ತಾ ಇದ್ದಾರೆ ನೋಡಿ, ಎಲ್ಲರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಒಂದು ಅವರಿಗೆ ಬೆಂಬಲವನ್ನು ಕೊಡಿ. ಯಾಕೆ ಅಂತಂದರೆ ಇಂಥ ವಿಷಯದಲ್ಲಿ ಹಿಂದಿನ ಹಲವಾರು ಬಾರಿ ಅಕ್ರಮಗಳಾದಾಗ ಧ್ವನಿ ಎತ್ತೋದಕ್ಕೆ ಇಷ್ಟು ಸ್ಟ್ರಾಂಗ್ ಆದಂಥ ಪ್ಲಾಟ್ಫಾರ್ಮ್ಗಳು ಇರಲಿಲ್ಲ. ಇವಾಗ ಅಷ್ಟು ಅದ್ಭುತವಾದಂಥ ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಎಲ್ಲರೂ ಕೂಡ ಈ ವಿಷಯದ ಬಗ್ಗೆ ನೀವು ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೋದು, ಮಾಹಿತಿಗಳನ್ನು ನೀಡ್ಬೋದು. ದಿನಕ್ಕೆ ಸಾವಿರಾರು ವಿಷಯಗಳನ್ನು ಶೇರ್ ಮಾಡ್ಬೋದು.
ಹಾಗಾಗಿ ಇವತ್ತು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಮೀಡಿಯಾ ತುಂಬಾ ಎಫೆಕ್ಟಿವ್ ಆಗಿದೆ. ಇಲ್ಲಿ ಅಕ್ರಮಗಳು ಇಂಥ AI ಕಾಲದಲ್ಲೂ ಕೂಡ ಇವರು ಇಷ್ಟು ಈಸಿಯಾಗಿ ಅಕ್ರಮ ಮಾಡಿ ಈಸಿಯಾಗಿ ಪರೀಕ್ಷೆಗಳನ್ನ ಪೇಪರ್ಗಳನ್ನೆಲ್ಲ ತಿದ್ದಿ ಸ್ಕೋರ್ ತಿದ್ದಿ ಮಾಡ್ತಾರೆ ಅಂತಂದ್ರೆ ಹೆಂಗೆ ಹೇಳಿ ಇವ್ರ ಪರಿಸ್ಥಿತಿ. ಸೊ ಅದಕ್ಕೆ ನೀವಿವತ್ತು ಒಬ್ಬನೇ ತಪ್ಪು ಮಾಡಿದ್ರು ಕೂಡ ಅದು ತಪ್ಪೇ, ಅಥವಾ ಒಬ್ಬ ಯಾರೋ ಅಲ್ಲಿ ಹೋಗಿ ಅಕ್ರಮವಾಗಿ ಪರೀಕ್ಷೆ ಬರೆದು ಆಯ್ಕೆ ಆದ ಬಿಡಿ ಅನ್ನೋದಕ್ಕಾಗಲ್ಲ. ಸೊ ಆತನಿಂದ ಇನ್ನೊಬ್ಬ ಪ್ರಾಮಾಣಿಕ ಅಭ್ಯರ್ಥಿಯ ಭವಿಷ್ಯ ಹಾಳಾಗಿರುತ್ತೆ. ಸೊ ಇಲ್ಲಿ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದಂಥವ್ರಿಗೆ ನಮ್ಮ ಯಾವುದೇ ಆಯ್ಕೆ ಆದಂಥವ್ರಿಗೆ ನಮ್ಮ ಯಾವುದೇ ವಿರುದ್ಧ ಇಲ್ಲ. ಅವರ ಭವಿಷ್ಯದ ವಿಷಯದಲ್ಲಿ ನಮಗೆ ಗೌರವ ಇದೆ, ಅವರ ಶ್ರಮದ ಬಗ್ಗೆ. ಬಟ್ ಇಲ್ಲಿ ಯಾರು ಹಣ ಕೊಟ್ಟು ಈ ರೀತಿ ಬೇರೆ ಬೇರೆ ಮಾರ್ಗಗಳಿಂದ ಹುದ್ದೆಯನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅಲ್ಲಿ ಯಾರು ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ನಮ್ಮ ಹೋರಾಟ ಇದೆ ಹೊರತು ಪ್ರಾಮಾಣಿಕರ ವಿರುದ್ಧ ಅಲ್ವೇ ಅಲ್ಲ. ಸೊ ಇದನ್ನು ಕ್ಲಿಯರ್ ಆಗಿ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಹಂಗಂತ ಪ್ರಾಮಾಣಿಕರಿಗೂ ಅನ್ಯಾಯ ಆಗುತ್ತೆ ಅಂತಂದ್ರೆ ನೋಡಿ, ನೀವು ಇವತ್ತು ಮೇನ್ಸಲ್ಲಿ ಸೆಲೆಕ್ಷನ್ ಆಗಿರ್ಬೋದು, ನಾಳೆ ಇಂಟರ್ವ್ಯೂ ಅಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆ ಆದ ಮೇಲೆ ನೀವು ಮತ್ತೆ ಅವಾಗ ಹೋರಾಟ ಮಾಡೋಣ ಬನ್ನಿ, ಅವಾಗ ಈ ವಿಷಯದ ಬಗ್ಗೆ ಯಾಕೆ ನಾವು ಧ್ವನಿ ಇರಲಿಲ್ಲ ಅಂದ್ರೆ ಯಾರು ಬರಲ್ಲ. ಸೊ ಅದಕ್ಕೆ ಯಾವಾಗ ಏನು ಸಮಸ್ಯೆ ಆಗಿತ್ತು ಹಂಗಂತ ಇಂಟರ್ವ್ಯೂ ಅಲ್ಲಿ ಪಾರದರ್ಶಕತೆ ಇದೆ ಅಂತ ನಾವಂತೂ ಹೇಳೋದೇ ಇಲ್ಲ. ಈ ಹಿಂದಿನ KPSC ಇತಿಹಾಸ ತೆಗೆದು ನೋಡಿದ್ರೆ ಸಂದರ್ಶನದಲ್ಲಿ ಯಾವ ರೀತಿಯ ಘಟನೆಗಳು ನಡೆದಿದೆ ಅನ್ನುವಂಥದ್ದನ್ನ 2-3 ಬಾರಿ ಇಂಟರ್ವ್ಯೂಗೆ ಹೋದಂಥವ್ರಿಗೆ ಕೇಳ್ಬಿಡಿ, ಹೇಳ್ತಾರೆ ಅವ್ರು, ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಏನು ಕೇಳಿದ್ರು, ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅನ್ನುವಂಥದ್ದು ಹೇಳ್ಬಿಡ್ತಾರೆ ಅವರು. ಸೊ ಅದಕ್ಕೆ ಯಾರೂ ಕೂಡ ಅತೀವವಾದ ನಂಬಿಕೆಯನ್ನು ಈ ರೀತಿ ನೇಮಕಾತಿ ಆಯೋಗಗಳ ಮೇಲೆ ಇಡಬೇಡಿ. ಇವತ್ತು UPSC ಕೂಡ ಬಿಟ್ಟಿಲ್ಲ. UPSC ಅಲ್ಲಿ ಡೂಪ್ಲಿಕೇಟ್ ಅಂದ್ರೆ ನಕಲಿ EWS ಸರ್ಟಿಫಿಕೇಟ್ ಮಾಡ್ಕೊಂಡು ಟಾಪರ್ಸ್ ಆಗ್ತಾ ಇದ್ದಾರೆ. ಮೊನ್ನೆ ಒಬ್ರು ಯಾರೋ ಆಲ್ರೆಡಿ IPS ಇದ್ಕೊಂಡು ಮತ್ತೆ EWS ಅಲ್ಲಿ ಕೂಡ ರ್ಯಾಂಕ್ ತೆಗೆದುಕೊಂಡಿದ್ದಾರೆ. ಇನ್ನು ನಮ್ಮ KPSC ಕೂಡ ನಕಲಿ PH ಸರ್ಟಿಫಿಕೇಟ್ಗಳನ್ನ ಫಿಸಿಕಲಿ ಡಿಸೇಬಲ್ ಸರ್ಟಿಫಿಕೇಟ್, ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಮಾಡಿಕೊಂಡು ಆಯ್ಕೆ ಆಗ್ತಾ ಇದ್ದಾರೆ. ಇಂಥವೆಲ್ಲ ಎಷ್ಟು ದಿನ ಅಂತ ಹೇಳಿ. ಇವರು ಅಕ್ರಮ ಮಾಡೋದು ಒಂಥರ ಆದ್ರೆ ಇವ್ರದ್ದು ಒಂಥರ ಅಕ್ರಮ. ಇವರು ನಕಲಿ ಸರ್ಟಿಫಿಕೇಟ್ ಇಟ್ಕೊಂಡ್ಬಂದು ಸೆಲೆಕ್ಷನ್ ಆಗ್ತಾರೆ, ಇನ್ನೊಬ್ಬ ಪಾಪ ಅಲ್ಲಿ ಆತನಿಗೆ ಸಿಗಬೇಕಾದ ಕೋಟಾ ದಡಿಯಲ್ಲಿ ಅದಕ್ಕೆ ಹುದ್ದೆ ಸಿಗಲ್ಲ ಅಂದ್ರೆ ಅದು ಕೂಡ ಒಂದು ರೀತಿ ಅಕ್ರಮ, ಅನ್ಯಾಯನೇ. ಸೊ ಅದಕ್ಕೆ ಬರೀ ನಾವು 10-15 ವರ್ಷ ಓದೋದಲ್ಲ, ಇಂಥ ವಿಷಯದ ಬಗ್ಗೆ ಇಂಥ ಏನೇ ಘಟನೆಗಳಾದಾಗ ನಾವು ಧೈರ್ಯವಾಗಿ ಮಾತಾಡೋದು, ಧೈರ್ಯವಾಗಿ ಅದರ ವಿರುದ್ಧ ಫೈಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹಲವಾರು ಜನ ನನಗೆ ಎಚ್ಚರಿಕೆಯ ಸಂದೇಶಗಳನ್ನು ನೀಡ್ತಾ ಇದ್ದಾರೆ, ನೀವು ಹುಷಾರಾಗಿ, ಯಾರು ಏನೂ ಮಾಡೋಕ್ಕಾಗಲ್ಲ, ಯಾರು ಏನಂದ್ರೆ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಬೆನ್ನಿಂದ ಇರುವಂಥದ್ದು ಅಂತ ಶಕ್ತಿ ಇದೆ. ಸೊ ಇವರೆಲ್ಲ ಏನೇ ಮಾಡಿದ್ರು ತಿಪ್ಪಲಾಗ ಹಾಕಿದ್ರು ನಾವು ಯಾರಿಗೂ ಕೂಡ ಕಾಂಪ್ರಮೈಸ್ ಆಗಲ್ಲ, ಹೆದರ್ಕೊಳ್ಳಲ್ಲ, ಅವ್ರು ಹೇಳ್ದಂಗೆ ಕೇಳಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಅಂತಂದ್ರೆ ನಾವೆಲ್ಲ ಬಿಟ್ಟ ಮೇಲೆ ಈ ಒಂದು ವಿಚಾರಕ್ಕೆ ಧ್ವನಿ ಎತ್ತೋದಕ್ಕೆ ಇದಕ್ಕೆ ಬಂದಿರೋದು. ಎರಡೇ ಆಪ್ಷನ್, ಒಂದು ಅವ್ರು ಕ್ಲೀನ್ ಆಗಬೇಕು, ನಾವೇ ಬಿಟ್ಟು ಬಿಡ್ಬೇಕಿದ್ರೆ ಬೇಡ. ನಾವಂತೂ ಬಿಡೋಕೆ ಸಾಧ್ಯನೇ ಇಲ್ಲ. ಬಗೆದಷ್ಟು ಕೂಡ ಅವರ ಅಕ್ರಮಗಳು, ಅವ್ರು ಮಾಡಿರುವಂಥ ಎಸಗಿರುವಂಥ ಭ್ರಷ್ಟಾಚಾರಗಳು ಬಯಲಿಗೆ ಬರುತ್ತೆ ಇನ್ನು ಕೂಡ. ಸೊ ವೇಟ್ ಮಾಡಿ. ಧನ್ಯವಾದ.